ಸತ್ತಿರೋ ಮಗಳು ತಿಥಿ ಮಾಡೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಇವರು? ಅಂತೂ ನಾನು ಮಾಡಿದ ಐಡಿಯಾ ವರ್ಕೌಟ್ ಆಯಿತು. ಸೌಂದರ್ಯ, ನೀನು ಅಂದ್ಕೊಂಡಿರೋ ಕಾರ್ಯಕ್ಕೆ ಇವತ್ತು ದೀಪ ಅಮ್ಮನೇ ಎಳ್ಳು ನೀರು ಬಿಡ್ತಾರೆ, ನೋಡ್ತಾ ಇರು. ಚಿರು ಹೇಳ್ದ ನೀವು ಮನೆ ಹೊರಗೆ ನಿಂತಿದ್ದೀರಾ ಅಂತ. ಯಾಕೆ ಅಂತ ಅರ್ಥ ಆಗಲಿಲ್ಲ. ಬೇಡದಿರೋ ಮಾತಾಡಿ ಸಂಬಂಧನ ಹಾಳು ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗಳಿಲ್ಲ ಅನ್ನೋ ನೋವು ನಿಮಗೂ ಇದೆ. ಆ ಕಾರಣಕ್ಕೆ ನೀವು ಅವಳು ಕಾರ್ಯ ಮಾಡ್ತೀರಾ, ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಕೊಂಡೆ. ಆದರೆ ಇಲ್ಲ, ಅದ್ಯಾವುದೂ ನಡೀತಾನೇ ಇಲ್ಲ. ಓ, ಅಮ್ಮವ್ರ ತಿಥಿ ಕಾರ್ಯದ ಬಗ್ಗೆ ಮಾತಾಡೋಕೆ ಬಂದಿದ್ದಾರಾ? ಅದು ದೀಪ ಸತ್ತಿಲ್ಲ ಅನ್ನೋದು ಚಿರು ಅಭಿಪ್ರಾಯ. ಆದ್ದರಿಂದ ಈ ಕಾರ್ಯ ಎಲ್ಲ ಮಾಡೋದು ಸರಿಗಿರಲ್ಲ. ನನ್ನ ಮಗಳು ಸತ್ತಿಲ್ಲ, ಅವಳು ಕಾರ್ಯ ಮಾಡೋದು ಬೇಡ ಅಂತ ಅನ್ಕೊಳ್ಳೋರು ಅದು ಹೇಗೆ? ನನ್ನ ಅಳಿಯನಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ದೀರಾ? ದೀಪ ನಮ್ಮ ಮನೆ ಬೆಳಗೋ ಬೆಳಕು. ಅವಳು ಇಲ್ಲದೆ ಇದ್ರೆ ನಮ್ಮ ಮನೆಯೆಲ್ಲ ಕತ್ಲೆ ಅಂತ ಹೇಳ್ತಿದ್ದವರು ಅದು ಹೇಗೆ ಸರ್? ಈಗ ಅವಳಿಲ್ಲ ಅಂತ ನಿಮ್ಮ ಮಗನಿಗೆ ಇನ್ನೊಬ್ಳ ಜೊತೆ ಮದುವೆ ಮಾಡಿಸ್ತಾ ಇದ್ದೀರಾ? ಅಲ್ಲ, ಇದೆಲ್ಲ ಮಾಡೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರ್ತಾ ಇದೆ? ಇಷ್ಟು ದಿವಸ, ಇಷ್ಟು ವರ್ಷ ನಿಮ್ಮನ್ನೆಲ್ಲ ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ದೆ. ಆದರೆ ನೀವೆಲ್ಲ ಸ್ವಾರ್ಥಿಗಳು ಅಂತ ಈಗ ಅರ್ಥ ಆಗ್ತಾ ಇದೆ. ನನ್ನಿಂದ ನನ್ನ ಮಗಳನ್ನ ಕಿತ್ಕೊಂಡಿರೋ ದೇವ್ರಿಗೆ ದೀಪ ಹಚ್ಚದೆ ಇಡೀ ಶಾಪ ಆಗ್ತಾ ನಾನು ಕೂತಿದ್ರೆ ನೀವಿಲ್ಲಿ ಮದುವೆ ತಯಾರಿ ನಡೆಸಿದ್ದೀರಲ್ಲ, ಇದು ಸರಿನಾ? ನಿಮ್ಗೆ ಯಾರಿಗೂ ಮನುಷ್ಯತ್ವನೇ ಇಲ್ವಾ? ಅದು ಹಾಗಲ್ಲ. ಚಿಕ್ಕಪ್ಪ, ಇರಿ, ನಾನು ಮಾತಾಡ್ತೀನಿ. ದೀಪ ಅವ್ರ ತಾಯಿಯಾಗಿ ಮಗಳನ್ನ ಕಳ್ಕೊಂಡಿರೋ ನೋವು ನಿಮ್ಗೆ ಎಷ್ಟಿದೆಯೋ, ಹೆಂಡ್ತಿನ ಕಳ್ಕೊಂಡಿರೋ ನೋವು ನಂಗೆ ಅಷ್ಟೇ ಇದೆ. ಅವ್ರಿಲ್ಲ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಇಲ್ಲೇ ಎಲ್ಲೋ ನಮ್ಮ ಜೊತೆಗೆ ಇದ್ದಾರೆ ಅಂತಾನೆ ಅನ್ಕೊಂಡಿದ್ದೀನಿ. ಅವ್ರ ನೆನಪಲ್ಲೇ ಈಗಲೂ ಉಸಿರಾಡ್ತಾ ಇದ್ದೀನಿ. ಎಂತ ಒಳ್ಳೆ ಮಾತಾಡಿದ್ರಿ. ನನ್ನ ಮಗಳ ಬಗ್ಗೆ ನಿಮ್ಗಿರೋ ಪ್ರೀತಿನ ಮೆಚ್ಚದೆ ಹೇಳಿ. ಅಂದ್ರೆ ದೀಪು ಸತ್ತಿಲ್ಲ, ಅವಳು ಇನ್ನೂ ಬದುಕೇ ಇದ್ದಾಳೆ ಅಂತ ಅನ್ಕೊಂಡಿರೋರು ಅದು ಯಾಕೆ ಇನ್ನೊಂದು ಮದುವೆಗೆ ಒಪ್ಕೊಂಡ್ರಿ ಹೇಳಿ? ಅಂದ್ರೆ